ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಟ್ಯಾರೋ ಕಡೆಯಿಂದ ವಾಟ್ ಇಸ್ ಕಮಿಂಗ್ ನೆಕ್ಸ್ಟ್, ಎಸ್ಪೆಷಲಿ ಕರಿಯರ್ ಅಂತ ಬಂದರೆ ಏನು ಬರ್ತದೆ ನಿಮ್ಮ ಲೈಫಲ್ಲಿ, ನೀವೇನು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡೋಣ. ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ. ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ರೆಸ್ಪಾಂಡ್ ಕೂಡ ಮಾಡ್ತೀನಿ. ಸೊ ಲೆಟ್ಸ್ ಸಿ. ಕರಿಯರ್ ಅಂತ ಬಂದರೆ ವಾಟ್ ಈಸ್ ಕಮ್ಮಿಂಗ್ ನೆಕ್ಸ್ಟ್ ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಆ ಮೆಸೇಜನ್ನು ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಲೆಟ್ಸ್ ಸಿ. One message, 5 of Cups, another message, Page of Swords. ರೀಸೆಂಟ್ಲಿ ಏನೋ ಒಂದು ಡಿಸಪಾಯಿಂಟಿಂಗ್ ಸಿಚುವೇಶನ್ ನಿಮ್ಮ ಕರಿಯರ್ ಕಡೆಯಿಂದ ನಿಮಗಾಗಿದೆ. ಡಿಸಪಾಯಿಂಟಿಂಗ್ ಮೆಸೇಜ್ ನಿಮ್ಮ ಕರಿಯರ್ ಕಡೆಯಿಂದ ಬಂದಿಲ್ಲ ಅಂತ ಅಂದರೆ ವೆರಿ ಸೂನ್ ಬರಬಹುದು. ಇಟ್ಸ್ ಅನ್ ಇಂಡಿಕೇಶನ್. ಕರಿಯರ್ನ ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಹೋಗಬೇಡಿ. ಕರಿಯರ್ ಅಂತ ಬಂದರೆ ಎಮೋಷ್ನಲಿ ಅದ್ರ ಮೇಲೆ ಡಿಪೆಂಡೆಂಟ್ ಆಗೋದಕ್ಕೆ ಹೋಗಬೇಡಿ. ಯೂಶ್ವಲಿ ಮೂನ್ 10th ಹೌಸ್ ಇದ್ದಾಗ, ಮೂನ್ ಫಸ್ಟ್ ಹೌಸಲ್ಲಿದ್ದಾಗ, ಮೂನ್ 6th ಹೌಸಲ್ಲಿದ್ದಾಗ ಅಥವಾ ಮೂನ್ ಅಂತರ್ದಶ ನಡೀತಿರ್ಬೇಕಾದ್ರೆ ಜನ ಎಮೋಷ್ನಲ್ ಆಗ್ತಾರೆ. ಆ್ಯಂಡ್ 4th ಹೌಸಲ್ಲಿ ಸ್ಯಾಟರ್ನ್ ಕೂತಿದೆ ಅಂದರೆ ಐ ಆಮ್ ಡ್ಯಾಮ್ ಶ್ಯೂರ್ ಹೌ ಮಚ್ ಯು ಗೈಸ್ ಆರ್ ಡಿಸಪಾಯಿಂಟೆಡ್ ಆಲ್ವೇಸ್. ಬಿಕಾಸ್ ನನ್ನ 4th ಹೌಸಲ್ಲಿ ಸ್ಯಾಟರ್ನ್ ಇದೆ, ಶನಿ ಇದೆ. ಆ್ಯಂಡ್ ಐ ನೋ how much it feels very difficult to be happy. ಅರ್ಥನೇ ಆಗಲ್ಲ ಅಲ್ವಾ ಒಂದೊಂದ್ಸಲ. ಬಟ್ ಎಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಚುವೇಶನ್ಸ್ ಬಂದ್ಬಿಡುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಣ್ಣ ಪುಟ್ಟದೂ ಒಂಥರ ಡಿಫಿಕಲ್ಟ್ ಫೀಲ್ ಆಗೋಕ್ಕೆ ಶುರು ಆಗುತ್ತೆ. ದಟ್ ಈಸ್ ಸ್ಯಾಟರ್ನ್ ಇನ್ 4th ಹೌಸ್. ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾರ್ದೆಲ್ಲ ಇದೆ ಅಂತ. ಬಟ್ ಎಸ್, ನಾನೇನು ನೋಡ್ತಾ ಇದ್ದೀನಿ, ಕರಿಯರಿಂದ ಸ್ವಲ್ಪ ಎಮೋಷ್ನಲಿ ಡಿಸಪಾಯಿಂಟ್ಮೆಂಟ್ ಆಗೋದು. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಅಪ್ಲೈ ಮಾಡಿರ್ತೀರ ಇಂಟರ್ವ್ಯೂ ಅಥವಾ ಎಲ್ಲೋ ನೀವು ಟ್ರೈ ಮಾಡ್ತಾ ಇರ್ತೀರ, ಆ ಕಡೆಯಿಂದ ಸ್ವಲ್ಪ ಡಿಸಪಾಯಿಂಟಿಂಗ್ ಎನರ್ಜಿ, ಡಿಸಪಾಯಿಂಟಿಂಗ್ ಮೆಸೇಜಸ್ ಬರೋದು. ಎಕ್ಸಾಮ್ ಕೊಟ್ಟಿರ್ತೀರ, ಎಕ್ಸಾಮಲ್ಲಿ ನೀವು ಅಂದ್ಕೊಂಡಿರೋಷ್ಟು ಮಾರ್ಕ್ಸ್ ತೆಗಿಯೋಕ್ಕಾಗ್ದೇ ಇರೋದು, ಎಕ್ಸ್ಪೆಕ್ಟೇಷನ್ಸ್ ಅನ್ಎಕ್ಸ್ಪೆಕ್ಟೆಡ್ ಬರೋದು. ಈ ಥರ ಎನರ್ಜೀಸ್ ಜಾಸ್ತಿ ನೋಡ್ತಾ ಇದ್ದೀನಿ. ಬಟ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಎಮೋಷ್ನಲಿ ಎಸ್ಪೆಷಲಿ ತುಂಬ ಅಟ್ಯಾಚ್ ಆಗಬೇಡಿ ಕರಿಯರ್ ಅಂತ ಬಂದರೆ. ಆ ಥರ ಒಂದು ಮೆಸೇಜ್. ದೆರ್ ಈಸ್ ಏಸ್ ಆಫ್ ವಾನ್ಸ್. ಆಗೋದೆಲ್ಲ ಒಳ್ಳೆಯದೇ ಅಂತಾರಲ್ವ, ನಿಮ್ಮ ಒಂದು ಇದರಲ್ಲೂ ಅದೇ ಥರ. ಒಂದು ಹೋಯಿತು ಅಂತ ಡಿಸಪಾಯಿಂಟ್ ಆಗಬೇಡಿ. ವೆರಿ ನೆಕ್ಸ್ಟ್ ಮೂಮೆಂಟ್ ಒಂದು ನ್ಯೂ ಆಫರ್ ಬರೋದು. ದ ಥಿಂಗ್ ಈಸ್, ನಿಮಗೆ ಡಿಸಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ದೇವರು. ಇನ್ಫ್ಯಾಕ್ಟ್ ನಿಮ್ಮನ್ನ ರೀಡೈರೆಕ್ಟ್ ಮಾಡ್ತಾ ಇದೆ. ಒಂದು ಲೈಕ್, ಇಲ್ಲಿ ಬೇಡ ಸದ್ಯಕ್ಕೆ, ನಂಗೆ ಗೊತ್ತು ನಿಂಗೆ ಆಫರ್ ಇಷ್ಟ ಇದೆ, ತುಂಬ ಟ್ರೈ ಮಾಡ್ತಾ ಇದೀಯಾ, ಬಟ್ ಅಲ್ಲಿ ನಿನಗೆ ನಾನು ಬೇಕಂತಾನೆ ವರ್ಕೌಟ್ ಮಾಡಿಸ್ತಾ ಇಲ್ಲ. ಬಿಕಾಸ್ ನಿನ್ನ ಇನ್ನೊಂದು ಕಡೆ, ಬೆಟರ್ ಕಡೆ ಹಾಕೋಣ ಅಂತ. ಎಲ್ಲಿ ನಿನಗೆ ನಿಜವಾದ ಪ್ಯಾಷನ್ ಇದೆ, ಎಲ್ಲಿ ನಿನಗೆ ನಿನ್ನ ಎನರ್ಜಿ ವೇಸ್ಟ್ ಆಗ್ತಾ ಇದೆ ಅಂತ ಅನ್ಸಲ್ಲ. ಏನಾಗುತ್ತೆ ಗೊತ್ತಾ, ಸಮ್ಟೈಮ್ಸ್ ಕೆಲವೊಂದೊಂದು ಒಳ್ಳೆ ಆಪರ್ಚುನಿಟಿ ಒಳ್ಳೆ ರೀಸನಿಗೆ ಹೋಗುತ್ತೆ. ನಾವು ಅದನ್ನು ಕಂಪೇರ್ ಮಾಡೋದು, ಅವ್ರಿಗಾಯ್ತು ನಂಗಾಗಲಿಲ್ಲ, ನಾನು ಅನ್ಲಕ್ಕಿ, ಅವ್ರ ಲೈಫ್ ಚೆನ್ನಾಗಿದೆ, ನನ್ನ ಲೈಫ್ ಚೆನ್ನಾಗಿಲ್ಲ, ನಾನು ಅನ್ಲಕ್ಕಿ, ಹಿಂಗೆಲ್ಲ ಅಂದ್ಕೊಂಡು ಕೂತಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಇಟ್ ಈಸ್ ಆಲ್ ಹ್ಯಾಪನಿಂಗ್ ಫಾರ್ ಅ ರೀಸನ್. ವೆರಿ ಸೂನ್ ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರ್ತದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇವಾಗ ಏಪ್ರಿಲ್ ಬೈ ಮಿಡ್ ಮೇ 15th ಒಳಗೆ ಈ ಒಂದು ನ್ಯೂ ಚೇಂಜಸ್, ನ್ಯೂ ಬಿಗಿನಿಂಗ್ ಲೈಫಲ್ಲಿ ಬರ್ತಿರೋದು ನೋಡ್ತಾ ಇದ್ದೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ಎಲ್ಲ ಆಗಿದ್ದು ಒಂದು ರೀಸನಿಗೆ. ಇಷ್ಟು ವರ್ಷ ಏನು ನಾನು ಅಂದ್ಕೊಂಡಿದ್ದಾಗಲಿಲ್ಲ, ಬಟ್ ಇಟ್ ಡಸಂಟ್ ಮೀನ್ ವೇಸ್ಟ್ ಮಾಡಿದೆ ಅಂತ ಅಲ್ಲ, ಅದು ನನಗೇನೋ ಒಂದು ಕಲಿಸ್ತು. ಈ ಥರ ಒಂದು ಸಿಚುವೇಶನಿಗೆ ತುಂಬ ಜನ ಇಲ್ಲಿ ಬರೋದನ್ನು ನಾನು ನೋಡ್ತಾ ಇದ್ದೀನಿ. ಲುಕ್ ಎಟ್ ದಿಸ್, ಏಸ್ ಆಫ್ ಕಪ್ಸ್, ಏಸ್ ಆಫ್ ವಾನ್ಸ್ ಎನರ್ಜಿ.
ನಾನು ಏನು ಹೇಳೋದು? ಐ ಮೀನ್ ವಾಟ್ ಶುಡ್ ಐ ಸೇ? ಇಲ್ಲಿ 5 ಆಫ್ ಕಪ್ಸ್ ಎನರ್ಜಿಯಲ್ಲಿ ಇಲ್ಲಿ 2 ಕಪ್ಸ್ ಅಪ್ರೈಟ್ ಆಗಿ ನಿಂತ್ಕೊಂಡಿದೆ. ಆ್ಯಂಡ್ ದಟ್ ಈಸ್ ವಾಟ್ ದಿಸ್ ಕಪ್ ಇಸ್. ಫೈನಲಿ ಏನು ಮಾಡ್ತೀರಾ ನೀವು? ಮುಂದೆ ಬಿದ್ದಿರೋದು ನೋಡೋದನ್ನ ಬಿಟ್ಟು ಹಿಂದೆ ರೈಟ್ ಅಬೌಟ್ ಟರ್ನ್ ಆರ್ ಲೆಫ್ಟ್ ಅಬೌಟ್ ಟರ್ನ್ ಮಾಡ್ತೀರಾ. ಆವಾಗ ನಿಮಗೆ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಆಪರ್ಚುನಿಟಿ ಇದೆ, ದೇ ಸಮಥಿಂಗ್ ಎಲ್ಸ್ ಫಾರ್ ಮೀ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಆ ನ್ಯೂ ಆಫರ್ ಬಂದಾಗ, ಆ ನ್ಯೂ ಆಪರ್ಚುನಿಟಿ ಮೇಲೆ ವರ್ಕ್ ಮಾಡಿದಾಗ ಇಟ್ ವಿಲ್ ಕಮ್ ವಿತ್ ಲವ್ ಆ್ಯಂಡ್ ಪ್ಯಾಷನ್. ಸೊ ಪ್ಯಾಷನೇಟಾಗಿ ಯಾವುದೋ ಒಂದು ನ್ಯೂ ದಾರಿ ಕಡೆ, ನ್ಯೂ ಡೋರ್ ಕಡೆ, ನ್ಯೂ ಡೈರೆಕ್ಷನ್ ಕಡೆ ಯೂನಿವರ್ಸ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀನಿ. ತುಂಬ ಜನರದ್ದು ರಾಹು ದಶ ಕೂಡ ನಡೀತಾ ಇದೆ ಅನಿಸ್ತಾ ಇದೆ. ಆ್ಯಂಡ್ ದೆರ್ ಈಸ್ ಟೆಂಪ್ರೆನ್ಸ್, ಫಸ್ಟ್ ಮೇಜರ್ ಆರ್ಕಾನ. ಆ್ಯಂಡ್ ಲೈಫ್ ಬ್ಯಾಲೆನ್ಸ್ ಆಗುತ್ತೆ, ಒಂದು ದೊಡ್ಡ ರೀತಿಲೇ ಬ್ಯಾಲೆನ್ಸ್ ಆಗುತ್ತೆ. ಆ ನ್ಯೂ ಬಿಗಿನಿಂಗ್ ಬರುತ್ತಲ್ವಾ, ನ್ಯೂ ಜರ್ನಿ ಸ್ಟಾರ್ಟ್ ಆಗುತ್ತಲ್ವಾ, ನ್ಯೂ ಆಫರ್, ನ್ಯೂ ಅನ್ಎಕ್ಸ್ಪೆಕ್ಟೆಡ್ ಆಫರ್, ಅನ್ಎಕ್ಸ್ಪೆಕ್ಟೆಡ್ ಮೆಸೇಜ್, ಅನ್ಎಕ್ಸ್ಪೆಕ್ಟೆಡ್ ವೆಲ್ಕಮಿಂಗ್ ಇರುತ್ತಲ್ವಾ, ಅದು ನಿಮ್ಮ ಲೈಫ್ನ ಐ ಮೀನ್ ನೆಕ್ಸ್ಟ್ ಲೆವೆಲ್ ಚೇಂಜ್ ಮಾಡುತ್ತೆ. ಆ್ಯಂಡ್ ಹೋಗ್ತಾ ಹೋಗ್ತಾ ನಿಮ್ಮ ಮೋಸ್ಟ್ ಆಫ್ ಯುವರ್ ವಿಶಸ್ ಕೂಡ ಫುಲ್ಫಿಲ್ ಮಾಡುತ್ತೆ. ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಬ್ಯಾಲೆನ್ಸ್ ಯುವರ್ ಲೈಫ್, ವಿಚ್ ಏನು ಇವಾಗ ಆಗ್ತಾ ಇಲ್ಲ ಅದಾಗತ್ತೆ. ಲುಕ್ ಎಟ್ ದಟ್. ಇವಾಗಷ್ಟೇ ನನ್ನ ವಿಶ್ ಫುಲ್ಫಿಲ್ಮೆಂಟ್ ಅಂತ ಅಂದರೆ ಸ್ಟಾರ್ ಎನರ್ಜಿ ಬರ್ತಾ ಇದೆ. ಟ್ರಸ್ಟ್ ಮೀ, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ನೀವು ಅನ್ಕೊತಾ ಇದ್ದೀರಾ ನನ್ನ ಲೈಫ್ ಚೆನ್ನಾಗಿಲ್ಲ, ನನ್ನ ಲೈಫ್ ಫೇಲ್ಯೂರ್ ಲೈಫ್ ಆಯಿತು, ಐ ಮೀನ್ ಗಾರ್ಬೇಜ್ ಆಯಿತು, ಹೀಗೆಲ್ಲ ಅನ್ಕೊತಾ ಇದ್ದೀರಾ. ಬಟ್ ದಟ್ ಈಸ್ ನಾಟ್ ಇಟ್. ದಟ್ ಈಸ್ ನಾಟ್ ದ ಸಿಚುವೇಶನ್. ಇಟ್ಸ್ ಜಸ್ಟ್ ದಟ್ ರೀಡೈರೆಕ್ಟ್ ಮಾಡ್ತಾ ಇದೆ ಲೈಫ್ ನಿಮ್ಮನ್ನ. ಯೂನಿವರ್ಸ್ ನಿಮ್ಮನ್ನ ರೀಡೈರೆಕ್ಟ್ ಮಾಡ್ತಾ ಇದೆ ಒಂದು ಬೆಟರ್ ಪೊಸಿಷನಿಗೆ ಕರ್ಕೊಂಡು ಹೋಗೋದಕ್ಕೆ ಮಾತ್ರ, ನಿಮ್ಮನ್ನ ಎಲ್ಲೋ ಗುಂಡಿಗೆ ಹಾಕೋದಕ್ಕಲ್ಲ. ಟ್ರಸ್ಟ್ ಮೀ. ಸೊ ಹ್ಯಾಪನಿಂಗ್ ಫಾರ್ ಅ ರೀಸನ್ ಅಂದ್ಕೊಳ್ಳಿ. ಓಕೆ, ಸೊ ದಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ. ಕರಿಯರ್ ಅಂತ ಬಂದರೆ ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಸೇಮ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಆಯಿತು. ಆ್ಯಂಡ್ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಥವಾ ವೇದಿಕ್ ಆಸ್ಟ್ರಾಲಜಿ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಡಿ ಎಮ್ ಮಾಡ್ಬೋದು. ಆ್ಯಂಡ್ ಸೇಮ್ ಇನ್ಸ್ಟಾಗ್ರಾಮಲ್ಲೂ ನನ್ನ ಫಾಲೋ ಮಾಡ್ಬೋದು. ಎವ್ರಿ ಡೇ ಕಾಂಟೆಂಟ್ ಹಾಕ್ತಾ ಇರ್ತೀನಿ ನಾನು, ಆಲ್ಮೋಸ್ಟ್ ಎವ್ರಿ ಡೇ. ಒನ್ ಡೇ ನಾನು ಮಿಸ್ ಮಾಡೋದು ಡೌಟ್. ಆ್ಯಂಡ್ ವೇದಿಕ್ ಆಸ್ಟ್ರಾಲಜಿ ಚಾನೆಲ್ ಕೂಡ ವೆರಿ ಸೂನ್ ಲಿಂಕ್ ಮಾಡ್ತೀನಿ ನಾನು, ಒಂದು ಸರ್ಟನ್ ಸ್ಟೇಜ್ ಕ್ರಾಸ್ ಆದಮೇಲೆ. ಬಟ್ ವಿಚ್ ಇಸ್ ಆಲ್ ದೇರ್. ನೀವು ಈ ಥರ ಕಾಂಟೆಂಟ್ಸ್ ಎಂಜಾಯ್ ಮಾಡ್ತೀರಾ, ಡೆಫಿನೆಟ್ಲಿ ಫಾಲೋ ಮಾಡಿ. ಎವ್ರಿ ಡೇ ಗೈಡೆನ್ಸ್, ಎವ್ರಿ ಡೇ ಎನರ್ಜಿ. ಸಾರಿ, ಮಧ್ಯದಲ್ಲೇ ಕಟ್ಟಾಯಿತು. ತುಂಬ ಸಲ ಕಟ್ಟಾಗ್ತಾ ಇದೆ, ಮೆಮೊರಿ ಫುಲ್ಲಾಗಿ ಹೋಗ್ಬಿಟ್ಟಿದೆ. ಸೊ ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ ವಿತ್ ಪ್ರಾಬ್ಲಿ ಸನ್ಲೈಟ್. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.